ನಮಸ್ಕಾರ. ನಾನು ವೈದ್ಯ ಸಮರ್ಥ್ ಪಿ ರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಆಯುರ್ವೇದಿಕ್ ತಜ್ಞನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಈ ಸಂಚಿಕೆಯಲ್ಲಿ ಗರ್ಭಿಣಿಯರಿಗೆ ಏನೇನು ಆಹಾರ ವಿಹಾರ ಸೇವನೆ ಮಾಡಬೇಕು ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಆದರೆ ಈ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡೋದನ್ನು ನೀವು ತಮ್ಮ ಟ್ರೀಟಿಂಗ್ ಡಾಕ್ಟರ್ಸ್ ಜೊತೆ ರೀಕನ್ಫರ್ಮ್ ಮಾಡ್ಕೊಬೇಕಾಗತ್ತೆ. ನಾನು ಜನರಲ್ಲಾಗಿ ಆಯುರ್ವೇದ ಏನು ಹೇಳುತ್ತೆ ಅಂತ ಹೇಳ್ತೀನಿ. ನಿಮ್ಮ ಸಿಚುಯೇಷನ್ಸಲ್ಲಿ ನಿಮಗೆ ಡಯಾಬಿಟಿಸ್ ಇದೆಯಾ, ಬಿ ಪಿ ಇದೆಯಾ, ಕೊಲೆಸ್ಟ್ರಾಲ್ ಇದೆಯಾ, ಬೇರೆ ನಿಮ್ಮದು ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಇದ್ದರೆ ನಿಮ್ಮ ಗೈನಿಕಾಲಜಿಸ್ಟ್, ಒಬ್ಸ್ಟ್ರಿಷಿಯನ್ ಅಥವಾ ಆಯುರ್ವೇದಿಕ್ ಡಾಕ್ಟ್ರನ್ನ ಸಂಪರ್ಕಿಸಿ ರೀಕನ್ಫರ್ಮ್ ಮಾಡಿಕೊಂಡು ಕಂಟಿನ್ಯೂ ಮಾಡಿ. ಗರ್ಭಿಣಿ ಪರಿಚರ್ಯ ಅನ್ನೋದು ನಮ್ಮ ಆಯುರ್ವೇದದ ಟಾಪಿಕಲ್ಲಿ ಕೆಲವೆಲ್ಲ ಹೇಳ್ತಾನೆ. ಜನರಲ್ ನಿಮ್ಮ ಪ್ರೆಗ್ನೆಂಟ್ ಇದ್ದರೆ ಏನೇನು ತೊಗೊಬೇಕು ಅಂತ. ಮೊದಲನೇದು ಆಯುರ್ವೇದ ಹೇಳೋದು ಅನ್ನ. ಅದು ಈ ಅನ್ನ 60 ದಿವಸದಲ್ಲಿ ಮೆಚ್ಯೂರ್ ಆಗೋ ಅನ್ನ ಈ ನಡುವೆ ಸಿಗಲ್ಲ. ಅದು ಒಂದು 70 ದಿವಸದಲ್ಲಿ ಮೆಚ್ಯೂರ್ ಆಗೋದು ನವರ ರೈಸ್ ಅಂತ ಸಿಗ್ಬೋದು. ಬಟ್ ಅನ್ನ ಒಳ್ಳೆಯದು ಅಂತ ಆಯುರ್ವೇದ ತಿಳಿಸ್ಕೊಡುತ್ತೆ. ಎರಡನೇದು ಗೋಧಿನೂ ಕೂಡ ತುಂಬ ಒಳ್ಳೆಯದು. ಈ ಎಲ್ಲ ಥರದ್ದು ದಲಿಯ, ಪಾರಿಜ್ ಅಂತ ಕರಿತೀವಿ, ಗಂಜಿಗಳು ಮಾಡಿ ತೊಗೊಬೋದು. ಅನ್ನ ಗೋಧಿದು. ರವೆ, ಗೋಧಿ ಅಥವಾ ರವೆ ಅನ್ನ ಇದ್ರದ್ದು ಗಂಜಿಗಳ ಥರ ಎಲ್ಲ ಮಾಡಿಕೊಂಡು ಸೇವನೆ ಮಾಡ್ಬೋದು. ಹಸು ಹಾಲು ರೆಗ್ಯುಲರ್ ಆಗಿ ಸೇವನೆ ಮಾಡಬಹುದು. ನೀವು ಲ್ಯಾಕ್ಟೋಸ್ ಇಂಟಾಲರೆಂಟನ್ನು ಆ ಥರದ್ದು ಏನಾರು ಇತ್ತು ಅದೆಲ್ಲ ನಿಮ್ಮ ಡಾಕ್ಟ್ರುಗಳಿಗೆ ಸಂಪರ್ಕಿಸಿ. ಈ ಎಪಿಸೋಡಲ್ಲಿ ಕೊಡ್ತಾ ಇರೋದು ಓನ್ಲಿ ಫಾರ್ ಇನ್ಫಾರ್ಮೇಟಿವ್ ಪರ್ಪಸಸ್ ಅಂತ ಹೇಳ್ತೀನಿ ನಾನು. ರೀಕನ್ಫರ್ಮ್ ಮಾಡ್ಕೊಳ್ಳಿ. ಬೆಣ್ಣೆ ಕೂಡ ಆಯುರ್ವೇದ ಹೇಳುತ್ತೆ ತೊಗೊಬೇಕು ಅಂತ. ಎಲ್ಲ ಥರದ ಶೀಕರಣೆಗಳು, ಈ ಮಾವಿನ ಹಣ್ಣು ಶೀಕರಣೆ ಇರಲಿ, ಅದರ ದ್ರಾಕ್ಷಿ ಹಾಕಿ ಶೀಕರಣೆ ಮಾಡೋದು, ಈ ಮೊಸರಲ್ಲಿ ಶೀಕರಣೆ ಬರುತ್ತಲ್ವ, ಆ ಥರದ್ದೆಲ್ಲ ಶೀಕರಣೆಗಳು ಸೇವನೆ ಮಾಡಬೇಕು. ಗರ್ಭವತಿಗಳಿಗೆ ಜೇನುತುಪ್ಪ ಕೂಡ ತುಂಬ ಒಳ್ಳೆಯದು. ಜೇನುತುಪ್ಪ ಹಾಗೂ ಸಕ್ಕರೆ ಕೂಡ ತುಂಬ ಒಳ್ಳೆಯದು. ನಿಮ್ಮದು ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಇತ್ತು ಅಂದರೆ ಫಾಲೋ ಮಾಡೋಕ್ಕೆ ಹೋಗಬೇಡಿ. ಬಟ್ ಜನರಲ್ಲಾಗಿ ಇದು ಒಳ್ಳೆಯದು. ಬಾಳೆಹಣ್ಣು ಒಳ್ಳೆಯದು. ಆ ಬಾಳೆಹಣ್ಣು ಎಷ್ಟು ನ್ಯೂಟ್ರಿಯೆಂಟ್ ಪ್ಯಾಕ್ಟು ಫ್ರೂಟ್ ಅಂದರೆ ಅಷ್ಟು ಪೊಟ್ಯಾಷಿಯಮು, ಮೆಗ್ನೀಷಿಯಮು ಎಲ್ಲ ತುಂಬ ಚೆನ್ನಾಗಿದೆ ಅದರಲ್ಲಿ. ಸೊ ಅದು ಕೂಡ ಸೇವನೆ ಮಾಡಬಹುದು. ಡೈಜೆಷನ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಬೆಟ್ಟದ ನೆಲ್ಲಿಕಾಯಿ, ವಿಟಮಿನ್ ಸಿ, 5 ಥರದ ರಸಗಳು ಇದೆ ಅದರಲ್ಲಿ. ಉಪ್ಪು, ಲವಣ ರಸ ಬಿಟ್ಟು 5 ಥರ ರಸಗಳು. ಇದು ಕೂಡ ಸೇವನೆ ಮಾಡಬಹುದು. ಬೆಟ್ಟದ ನೆಲ್ಲಿಕಾಯಿ 1 ರಿಂದ 2 ಅಥವಾ 3 ದಿವಸಕ್ಕೆ ಸೇವನೆ ಮಾಡಬಹುದು. ಅತಿಯಾಗಿ ಸೇವನೆ ಮಾಡಿದ್ರೆ ಬೇದಿಗಳಾಗೋಗ್ಬಿಡುತ್ತೆ, ಹುಷಾರು. ಎಲ್ಲ ಥರದ ದ್ರಾಕ್ಷಿಗಳು ಸೇವನೆ ಮಾಡಿ. ಸ್ವೀಟಾಗಿರೋ ದ್ರಾಕ್ಷಿಗಳು, ಒಣ ದ್ರಾಕ್ಷಿಗಳು ಸೇವನೆ ಮಾಡ್ಬೋದು. ಪಿತ್ತ ಕಮ್ಮಿ ಮಾಡುತ್ತೆ, ಎದೆ ಉರಿಗಳು ಕಮ್ಮಿ ಮಾಡುತ್ತೆ. ಸ್ವೀಟಾಗಿರೋ ಮಾವಿನ ಹಣ್ಣು ಸೀಸನಲ್ಲಿ ಸಿಕ್ತು ಅಂದರೆ, ನಾನ್ ಸೀಸನಲ್ ಫ್ರೂಟ್ಸ್ನ ಸೇವನೆ ಮಾಡೋಕ್ಕೆ ಹೋಗ್ಬಿಡಿ. ಆದರೆ ಮಾವಿನ ಹಣ್ಣು ಸೀಸನಲ್ ಆಗಿರೋದು ಸಿಕ್ತು ಅಂದರೆ ಅದನ್ನು ಸೇವನೆ ಮಾಡ್ಬೋದು. ತುಂಬ ಸ್ವೀಟು, ತಣ್ಣಗಿರೋ ದ್ರವಗಳು, ಲಿಕ್ವಿಡ್ಗಳು ಸೇವನೆ ಮಾಡ್ಬೋದು. ದೇಹಕ್ಕೆ ಕರ್ಪೂರ ಹಾಗೂ ಘಮ ಅಂತ ಇರೋ ಹೂಗಳನ್ನು, ಸ್ಮೆಲ್ಗಳು ದೇಹಕ್ಕೆ ಹಾಕೊಬೋದು. ನ್ಯಾಚುರಲ್ ಪರ್ಫ್ಯೂಮ್ಸಲ್ಲಿ, ಸಿಂಥೆಟಿಕ್ ಬೇಡ. ಹಾರ್ಮೋನ್ಸ್ನ ಎಫೆಕ್ಟ್ ಮಾಡುತ್ತೆ, ಬೇಬಿಗೂ ಎಫೆಕ್ಟ್ ಆಗುತ್ತೆ. ರಾತ್ರಿ ಚಂದ್ರನ ಕಿರಣಗಳಲ್ಲಿ ತಂಪಾಗಿರೋ ಗಾಳಿ ಸೇವನೆ, ತಂಪು ಸೇವನೆ ಮಾಡ್ಬೋದು. ರಾತ್ರಿ ಹೊತ್ತು ಟೆರೆಸ್ ಮೇಲೆ ಕೂತ್ಕೊಂಡು ಆಯಿಲ್ ಮಸಾಜ್ ಮಾಡ್ಕೊಬೋದು. ಹೊಟ್ಟೆ ಮೇಲೆ ಹುಷಾರು. ಆದರೆ ಬೇರೆ ಆಯಿಲ್ ದೇಹಕ್ಕೆಲ್ಲ ಆಯಿಲ್ ಮಸಾಜು ಲೈಟಾಗಿ ಮಾಡ್ಕೊಬೋದು. ಅದು ಸರ್ಕ್ಯುಲೇಷನು ಇದೆಲ್ಲ ತುಂಬ ಇಂಪ್ರೂವ್ ಮಾಡುತ್ತೆ. ಸೊ ಪ್ರೆಗ್ನೆಂಟಿ ಟೈಮಲ್ಲಿ ಅದು ಮಾಡ್ಕೊಬೋದು. ಈ ಕೂತ್ಕೊಳ್ಳೋ ಜಾಗ ಒಳ್ಳೆ ಸೋಫಾಗಳು ಉಪಯೋಗಿಸಿ, ಒಳ್ಳೆ ಕುಷನ್ಸ್ ಹಾಕ್ಕೊಳ್ಳಿ. ಒಳ್ಳೆ ಸಾಫ್ಟಾಗಿರಲಿ ಕೂತ್ಕೊಳ್ಳೋದಕ್ಕೆ ಹೆಂಗಸರಿಗೆ ಪ್ರೆಗ್ನೆಂಟ್ ಆದಾಗ. ತಂಪು ಗಾಳಿ ತುಂಬ ಒಳ್ಳೆಯದು. ಒಳ್ಳೆ ವಿಚಾರಗಳನ್ನ ಕೇಳಿ. ಈ ನಮ್ಮ ಪುರಾಣಗಳಲ್ಲಿ, ಉಪನಿಷತ್ಗಳಲ್ಲಿ, ನಮ್ಮ ಇತಿಹಾಸ ಕಥೆಗಳಲ್ಲೆಲ್ಲ ಈ ಗರ್ಭಿಣಿಯರು ಈ ಋಷಿಗಳ ಮಧ್ಯೆ ಕೂತ್ಕೊಂಡು ಅವ್ರದ್ದು ವೇದ ಸೂಕ್ತಗಳೆಲ್ಲ ಕೇಳಿಸ್ಕೊಂಡು, ಕಥೆಗಳು, ಒಳ್ಳೆ ಶ್ಲೋಕಗಳೆಲ್ಲ ಕೇಳಿಸ್ಕೊಂಡು, ಆ ಮಗು ಕೂಡ ಆ ಗುಣಗಳು ಉಳ್ಳ ಮಗು ಆಗುತ್ತೆ ಹುಟ್ಟು ಬಂದಾಗೀಚೆ. ಅದಕ್ಕೆ ಆದಷ್ಟು ಗರ್ಭಿಣಿಯರು
ಒಳ್ಳೆ ವೇದ ಪ್ರವಚನಗಳು ಇದೆಲ್ಲ ಹಾಕ್ಕೊಂಡು ಕೇಳಬೇಕು. ಭಗವಂತನ ಚಿಂತೆ ಮಾಡಬೇಕು. ಒಳ್ಳೆ ಸಾತ್ವಿಕ ಯೋಚನೆಗಳು ಕೇಳಬೇಕು, ಮಾಡಬೇಕು. ಭಾಗವತ ಪುರಾಣ ಕೇಳಬೇಕು, ಭಗವದ್ಗೀತೆ ಕೇಳಬೇಕು, ವೇದ ಮಂತ್ರಗಳು ಕೇಳಬೇಕು, ರುದ್ರ ಚಮಕಗಳು ಕೇಳಬಹುದು, ವಿಷ್ಣು ಸಹಸ್ರನಾಮಗಳು ಕೇಳ್ಬೋದು, ಪುರುಷ ಸೂಕ್ತಗಳು ಕೇಳ್ಬೋದು. ಸೊ ಈ ಥರದ್ದು ಒಳ್ಳೊಳ್ಳೆ ವಿಚಾರಗಳು ಚೆನ್ನಾಗಿ ಅಧ್ಯಯನ ಮಾಡೋದು, ಕೇಳೋದು ಇದೆಲ್ಲ ಗರ್ಭಿಣಿಯರು ಮಾಡಬೇಕಾಗತ್ತೆ. ಒಳ್ಳೊಳ್ಳೆ ಜಾಗಕ್ಕೆ ಪ್ರಯಾಣ ಮಾಡಬಹುದು, ಹುಷಾರಾಗಿ ಪ್ರಯಾಣಗಳು ಮಾಡಬೇಕಾಗತ್ತೆ. ಅವ್ರಿಗೇನು ಇಷ್ಟನೋ ಅವು ಆಹಾರಗಳ ಸೇವನೆ ಮಾಡಬೇಕು. ಅವರಿಗೆ ರುಚಿ ಆಗಬೇಕು, ಅವರು ಇಚ್ಛೆ ಪೂರ್ಣ ಆಗೋದಕ್ಕೆ ಆಹಾರಗಳ ಸೇವನೆ ಮಾಡಬೇಕು. ಸೊ ಈ ಸಂಚಿಕೆಯಲ್ಲಿ ನಾನು ಗರ್ಭಿಣಿಯರು ಏನೇನು ಮಾಡಬೇಕು ಅನ್ನೋದು ನಾನು ತಿಳಿಸ್ಕೊಟ್ಟೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಾಲಿ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ.